ಇನ್ನು ದೆಹಲಿಗೆ ಕೆಲ ಶಾಸಕರು ಹೋಗಿದ್ದಾರೆ ಅಂತ ಗೊತ್ತು. ನಾನು ಯಾವ ಬುಕಿಂಗ್ ಕೂಡ ಮಾಡಿಲ್ಲ. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ದೆಹಲಿಗೆ ಕೆಲ ಶಾಸಕರು ಹೋಗಿದ್ದಾರೆ ಅಂತ ಗೊತ್ತು, ಬಟ್ ಆದ್ರೆ ನಾನು ಯಾವುದೇ ರೀತಿಯಾದಂಥ ಬುಕಿಂಗ್ ಮಾಡಿಲ್ಲ. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ನಾನೇನು ದೊಡ್ಡ ನಾಯಕನ ನೇತೃತ್ವ ತೆಗೆದುಕೊಳ್ಳೋದಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು JDS ನಲ್ಲಿ ಸೀನಿಯರ್ MLA, ಐ ಆಮ್ ಜೂನಿಯರ್ MLA ಇನ್ ಕಾಂಗ್ರೆಸ್. ನಾನು ಇಕ್ಬಾಲ್ ಅವರು ಒಂದೇ ಲೆವೆಲ್. ನಮ್ಮ ಜಿಲ್ಲೆಗೆ ಅವಕಾಶ ಕೊಡಬೇಕು, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಕೆಲ ಶಾಸಕರು ಹೋಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ. ಕಷ್ಟಪಟ್ಟಿದ್ದಾರೆ. ನಾನೇನು ದೊಡ್ಡ ಲೀಡರ್ ನೇತೃತ್ವ ತಗೊಳಕ್ಕೆ ಇಲ್ಲಿ ನೋಡ್ರಿ, ನಾನ್ ಸೀನಿಯರ್ MLA JDS ನಲ್ಲಿ, ಐ ಆಮ್ ಜೂನಿಯರ್ MLA ಇನ್ ಕಾಂಗ್ರೆಸ್. ಫಸ್ಟ್ ಟೈಮ್ MLA ಇನ್ ಕಾಂಗ್ರೆಸ್. ನಾನು ಸೀನಿಯಾರಿಟಿ ಇದ್ದಿದ್ದು ಅಲ್ಲಿ. ಇಲ್ಲಿ ನಾನು ಜೂನಿಯರ್, ನಾನು ಅದನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ ಸೀನಿಯಾರಿಟಿನ. ಯಾಕಂದ್ರೆ ನನಗಿನ್ನ ಸೀನಿಯರ್ಸ್ಗಳು ಅವರೇ ಇಲ್ಲಿ ಅನೇಕ ಸಾರಿ MLA ಕಾಂಗ್ರೆಸ್ನಲ್ಲಿ ಗೆದ್ದೆ. ಈಗ ನಾನು ಇಕ್ಬಾಲ್ ಹುಸೇನ್ ಅವರು ಒಂದೇ ಲೆವೆಲ್. ಈಗ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ MLA, ನಾನು ಫಸ್ಟ್ ಟೈಮ್ ಕಾಂಗ್ರೆಸ್. ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್. ನಾನೇನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಯಾಕೆ ಇಷ್ಟು ಜನ ಬರ್ತಾ ಇದ್ದೀರಿ ಅಂತ ಸಿಟ್ಟಾಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ಈಗ ನಿನ್ನೆ DKC ಟೀಮ್ ದೆಹಲಿಗೆ ಹೋಗಿರುವಂತ ವಿಚಾರವಾಗಿಯೂ ಕೂಡ ಗರಂ ಆಗಿದ್ದಾರೆ. ಅದು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಪದೇ ಪದೇ ಹೋಗ್ತಿರೋದ್ರಿಂದ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡೂ ಬಣಗಳ ಮೇಲೆ ಸಿಟ್ಟಾಗಿರುವಂತದ್ದು ನಿಜ. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಚಲುವರಾಯಸ್ವಾಮಿ ಅಂಡ್ ಟೀಮ್ ಭೇಟಿ ಮಾಡಿದಾಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಅದರಲ್ಲೂ ಒಂದು ವೇಳೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಕರೆಸಿ ಮಾತುಕತೆ ಆಡುತ್ತೆ, ಬೇರೆ ಯಾರು ಕೂಡ ಬರಬಾರ್ದು ಅನ್ನುವಂತ ಒಂದು ಸೂಚನೆಯನ್ನ ಮೊನ್ನೆ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ದೆಹಲಿಗೆ ಬಂದಾಗಲೇ ಹೇಳಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ಅವತ್ತು ಕೆಲವೊಂದಷ್ಟು ಶಾಸಕರು ಹೋಗಿದ್ರು. ಸಿದ್ದರಾಮಯ್ಯ ಕೆಲಸ ಇದ್ರೆ ಸಿದ್ದರಾಮಯ್ಯ ಜೊತೆ ಪದೇ ಪದೇ ಪಟಾಲಂ ಬರುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ನಿನ್ನೆ DK ಶಿವಕುಮಾರ್ ಅವರ ಪರವಾಗಿ ಚಲುವರಾಯಸ್ವಾಮಿ, ಕುಣಿಗಲ್ ರಂಗನಾಥ್ ಸೇರಿದಂತೆ ಹಲವು ಶಾಸಕರು ಹೋಗಿರೋದಕ್ಕೂ ಕೂಡ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ, DK ಶಿವಕುಮಾರ್, ನಾನು ಹಾಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ 5 ಜನ ಮಾತ್ರ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗೋದು. ಹೀಗಾಗಿ ಯಾರನ್ನು ಕೂಡ ಕರೆದು ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಇಲ್ಲ ನಿಮ್ಮ ಮಾತು ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಹೀಗಾಗಿ ಪದೇ ಪದೇ ದೆಹಲಿಗೆ ಬರೋದು, ಒಬ್ಬರ ಪರವಾಗಿ ಲಾಬಿ ಮಾಡುವಂತದ್ದು, ಎರಡೂ ಬಣಗಳು ಕೂಡ ಆ ಕೆಲಸ ಮಾಡಬಾರದು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ. ಈ ನಡುವೆ ಇವತ್ತು ಬೆಳಗ್ಗೆ ಮತ್ತೊಂದು ಟೀಮ್ DK ಶಿವಕುಮಾರ್ ಅವರ ಪರವಾಗಿ ದೆಹಲಿಗೆ ಪ್ರವಾಸವನ್ನ ಬೆಳೆಸಬೇಕಾಗಿತ್ತು. ಅದರಲ್ಲೂ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ನೇತೃತ್ವದಲ್ಲೇ ಬೆಳಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಆಗ್ತಿತ್ತು. ಆದ್ರೆ ನಿನ್ನೆ ತಡರಾತ್ರಿ ಆದಂತಹ ಒಂದು ಮಾತುಕತೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಹೋಗ್ಬೇಕಾಗಿದ್ದಂತಹ ಶಾಸಕರು ಹಿಂದೆ ಸರಿದ್ರು ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಬೆಳಗ್ಗೆ ಮಾಧ್ಯಮಗಳ ಜೊತೆ ಮಾತಾಡಿದಂತಹ ಬಾಲಕೃಷ್ಣ ಅವರು ನಾನು ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಜೂನಿಯರ್ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡೋದರ ಮೂಲಕ ದೆಹಲಿಗೆ ಹೋಗ್ತಾ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮಾರುತಿ.